ಭಾಳ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಆದರೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಅದೇ ಕಾಲಕ್ಕೆ ಈ ಒಂದು ನಾಗರಿಕ ವಿಮಾನಯಾನದ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಆಗಿರ್ಬೋದು, ಮುಂದೆ ಬ್ರಿಟನ್ ಪ್ರಧಾನಿ, ಅಂದರೆ ಈ ತಿಳ್ಕೊಂಡವರಲ್ಲೇ ಈ ವಿಶೇಷವಾಗಿ 53 ಜನ ಬ್ರಿಟನ್ ಪ್ರಜೆಗಳಿದ್ದಾರೆ, 169 ನಮ್ಮ ದೇಶದವರಿದ್ದಾರೆ, ಮುಂದೆ 7 ಜನ ಪೋರ್ಚುಗಲ್ದವರಿದ್ದಾರೆ, ಒಬ್ಬರು ಕೆನಡಾದವರಿದ್ದಾರೆ. ಹೀಗಾಗಿ ಇಲ್ಲೇ ನಾವು ಕೀರ್ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿ ಅವರು ಈ ಏರ್ ಇಂಡಿಯಾ ದುರಂತದ ಬಗ್ಗೆ ನೋವು ವ್ಯಕ್ತಪಡಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತವು ಭಯಾನಕವಾಗಿದೆ. ಅತ್ಯಂತ ಸಂಕಟ ಸಮಯದಲ್ಲಿ ನನ್ನ ಸಹಾನುಭೂತಿ ವ್ಯಕ್ತಪಡಿಸುವೆ. ನಾವು ಪ್ರತಿ ಕ್ಷಣದ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ ಅಂತ ಪಾಪ ಅವ್ರು ಹೇಳ್ತಾ ಇದ್ದಾರೆ. ಇದು ವಿಮಾನ ಖರೀದಿ ಹಿಡಿದಾಗಿನಿಂದ ಇವತ್ತಿನಲ್ಲಿ ಸಾಕಷ್ಟು ದುರಂತಗಳಾಗಿದ್ದಾವೆ. ಇವತ್ತು ವಿಶ್ವದಲ್ಲಿ ಮತ್ತೆ ಅನಿವಾರ್ಯ ಆಗಿದೆ. ಯಾಕಪ್ಪ ಅಂತಂದ್ರೆ ಈ ಪ್ರತಿದಿನವೂ ಹೆಚ್ಚು ಕಡಿಮೆ 1.20 ಅಂದರೆ 1,20,00,000 ಜನ ಈ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಒಂದು ಅಂದಾಜು. ವಿಶೇಷ ಎಲ್ಲ ದೇಶಗಳು, ವಿಶ್ವದ ಎಲ್ಲ ಪ್ರಯಾಣಿಕರು. ಮತ್ತು ಅದೇ ರೀತಿ ಏನಪ್ಪ ಅಂದ್ರೆ ಈ ವಿಮಾನಗಳು 1,00,000ಕ್ಕೂ ಮೇಲ್ಪಟ್ಟು ವಿಮಾನಗಳು ಹೋಗ್ತಾವೆ, ಹಾರಾಡ್ತಾವೆ ಅನ್ನುವಂಥದ್ದು ಮಾಹಿತಿ ಅದ. ಜೊತೆಗೆ ಭಾರತದಲ್ಲಿ ದಿನ 3,100 ವಿಮಾನಗಳು ಹಾರಾಡ್ತಾವೆ ಅನ್ನುವಂಥದ್ದು. ಇದರಲ್ಲೇ ವಿಶೇಷವಾಗಿ ಈಗ ಹೇಳಿದಾಗ ನಿಮಗೆ ಮಧ್ಯಮ, ಮೇಲ್ಮಧ್ಯಮ ವರ್ಗದವರು ಮತ್ತು ಮೇಲ್ವರ್ಗದವರು ಹೆಚ್ಚಿಗೆ ತಿರುಗುವಂಥವ್ರು ಅಧಿಕಾರಿಗಳು ಮತ್ತು ಇಲ್ಲೇ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಉಪಯೋಗ ಮಾಡ್ತಾ ಇರ್ತಾರೆ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಅಂಥ ಒಂದು ಬುದ್ಧಿವಂತನ ಹೋಗಿದ್ದರಿಂದ ಔಟ್ ಆಗಿದ್ದರಿಂದಾಗೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕಾಗಿದ್ದು ಏನಪ್ಪ, ಯಾಕೆ ಆಗ್ತಾವ ಈ ದುರಂತಗಳು, ವಿಮಾನ ದುರಂತಗಳು ಅನ್ನೋದಕ್ಕೆ ಮೊದಲನೇದಾಗೆ ಪೈಲಟ್. ಯಾಕಂದ್ರೆ ಸರಿಯಾಗಿ ನಡೆಸ್ಬೇಕಾದಂಥವ, ಕಂಟ್ರೋಲ್ ಮಾಡಬೇಕಾದಂಥವ, ಆ ಸ್ಟಾರ್ಟ್ ಆಗಿದ್ದ ಪೂರ್ವದಲ್ಲಿ ಅದರಲ್ಲಿ ಏನು ದೋಷಗಳಿದ್ದಾವೆ, ಏನದು ಎಂಥದ ಅನ್ನೋದು ಕಂಡುಹಿಡಿಯುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪೈಲಟ್ಗೆಲ್ಲ ನಾಲೆಜ್ ಇರ್ತದೆ. ಅವ್ನು ಸ್ವಲ್ಪ ಏನಪ್ಪ ಅಂದ್ರೆ ನಿರ್ಲಕ್ಷ್ಯತನ ಮಾಡಿದಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಅಲಕ್ಷ್ಯತನ ಮಾಡಿದ್ರೆ ದುರಂತ ಆಗೋದು ಭಾಳ ಇರ್ತದೆ. ಅದು ಮನುಷ್ಯನ ತಪ್ಪುಗಳು ಅಂತ ಪೈಲಟ್ ಮಾಡುವಂಥ ತಪ್ಪುಗಳಿಂದ ಆಗ್ತಾ ಇರ್ತದೆ. ಇನ್ನು ಎರಡನೇದಾಗಿ ಅಂತ ಏನಪ್ಪ ಅಂತಂದ್ರೆ ತಾಂತ್ರಿಕ ವೈಫಲ್ಯ ಹೀಗಾಗಿದ್ದು ಹೇಳ್ತಾ ಇದ್ದಾರೆ. ತಾಂತ್ರಿಕವಾಗಿ ಯಾವುದೋ ಮಷಿನ್ ಗೊತ್ತಾಗೋದಿಲ್ಲ, ಏನು ಮಿಸ್ಟೇಕ್ ಅದ, ಏನದು ಎಂಥದ್ದು ಅಂತೇಳಿ. ಅದು ಹಾರಲ್ಲೇ ಶುರು ಮಾಡಿದ ತಕ್ಷಣ